ಹೆಲೋ ಎವ್ರಿವಾನ್, ವೆಲ್ಕಮ್ ಟು ದಿವ್ಯಾ ಕಿರಣ್ ಬ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತು ನಾನು ಕುಕಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದೇನಂದರೆ ಸೋಯಾ ಚಂಕ್ಸ್ ಕರಿ. ಸೊ ಲೆಟ್ಸ್ ಬಿಗಿನ್. ಸೊ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ 2-3 ಸ್ಪೂನ್ ಎಣ್ಣೆ ಹಾಕಿ, ಅದಾದಮೇಲೆ ನಾವು ಇಲ್ಲಿ ಯಾವುದೇ ತರಹ ಮಸಾಲ ಐಟಮ್ಸ್ ಬಳಸ್ತಿಲ್ಲ. ಸೊ ಫಸ್ಟು ನಾವು ಆನಿಯನ್ನ ಹಾಕೋಬೇಕು. ಆನಿಯನ್ ಡೀಪ್ ಫ್ರೈ ಆದಮೇಲೆ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಆನಿಯನ್ನ ಇವಾಗ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಅದು ಬ್ರೌನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಸೊ ನೋಡಿ, ಈ ಥರ ಮಾಡಬೇಕು. ನೋಡಿ, ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಇದಕ್ಕೆ ನಾವು ಯಾವುದೇ ತರಹ ಮಸಾಲ ಐಟಮ್ಸ್ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ ಮಸಾಲ ಐಟಮ್ಸ್. ಸೊ ನಾವು ಸ್ವಲ್ಪ ಕಡಿಮೆನೇ ಮಸಾಲ ಐಟಮ್ಸ್ ಎಲ್ಲ ತಿನ್ನೋದು. ಇದಾದಮೇಲೆ ಇದು ಸ್ವಲ್ಪ ಬೆಂದಿದೆ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀವಿ ಇವಾಗಲೇ, ಯಾಕಂದರೆ ಅದು ಅದರದ್ದು ಮಸಾಲ ಎಲ್ಲ ತುಂಬ ಫ್ರೈ ಆಗಬೇಕು ಅಂತ. ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀವಿ. 2 ಟೊಮೆಟೊ ತೊಗೊಂಡಿರೋದು. ಸೊ ಸಣ್ಣಗೆ ಹೆಚ್ಚಿರೋ ಟೊಮೆಟೊ, ನಾವು ನಾಟಿ ಟೊಮೆಟೊ ತೊಗೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು, ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಇದಕ್ಕೆ ನೀವು ಬೇಕಂದರೆ ಎಲ್ಲ ಥರ ಮಸಾಲ ಐಟಮ್ಸ್ ಹಾಕ್ಕೊಳ್ಬೋದು. ಎಲೆ ಹಾಕ್ಕೋಬೋದು, ಚಕ್ಕೆ ಹಾಕ್ಕೋಬೋದು, ಲವಂಗ ಹಾಕ್ಕೋಬೋದು. ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ತಿರ್ಗಾ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ. ಅದು ಉಪ್ಪಿನ ಅಂಶ ಎಲ್ಲ ಹಿಡಿಬೇಕು ಈರುಳ್ಳಿ ಮತ್ತು ಟೊಮೆಟೊಗೆ. ಸೊ ಆವಾಗಲೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಒಂಚೂರು ಚೆನ್ನಾಗಿರಲ್ಲ. ನೋಡಿ, ಇವಾಗ ಆಗಿದೆ. ಇವಾಗ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಎಲ್ಲದಕ್ಕೂ ಅರಿಶಿನ ಬೆರೆಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀವಿ 1.5 ಸ್ಪೂನ್. ಆಮೇಲೆ ಧನಿಯಾ ಪುಡಿ ಹಾಕ್ಕೊಳ್ತೀವಿ 1.5 ಸ್ಪೂನ್ ಹಾಕ್ಕೊಳ್ಳೋಣ. 1.5 ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಎಲ್ಲ ಹಿಡಿಬೇಕು, ಈರುಳ್ಳಿ ಟೊಮೆಟೊ ಎಲ್ಲನೂ ಹಿಡಿಬೇಕು, ಆವಾಗಲೇ ತುಂಬ ಚೆನ್ನಾಗಿರೋದು. ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ. ನಾವು ಮೊದಲನೇದಾಗಿ ಆವಾಗಲೇ ಸೋಯಾನ ಬಿಸಿನೀರಲ್ಲಿ ನೆನೆಸಿ, ಆಮೇಲೆ ಸೋಯಾನ ಎಲ್ಲ ನೀರೆಲ್ಲ ಹೋಗಿಸಿರೋ ಹಾಗೆ ಮಾಡಿಟ್ಕೊಂಡಿದ್ದೀವಿ. ಅದು ರೆಡಿ ಆದರೆ ಎಲ್ಲ ಹೆಚ್ಚಿಟ್ಕೊಂಡ್ರೆ ಬೇಗ ಬೇಗ ಆಗೋಗುತ್ತೆ. ಗರಂ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀವಿ, ಯಾಕಂದರೆ ನಾವು ಯಾವುದೇ ತರಹ ಮಸಾಲ ಐಟಮ್ಸ್ ಯೂಸ್ ಮಾಡಿಲ್ಲ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ವಿ, ಟೇಸ್ಟ್ಗೋಸ್ಕರ. ತುಂಬ ಚೆನ್ನಾಗಿರುತ್ತೆ ಗರಂ ಮಸಾಲ ಹಾಕಿದ್ರೆ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀವಿ. ಸೊ ಇವಾಗ ಫುಲ್ಲು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸೋಯಾ ನಾನು ಹೇಳಿದ್ನಲ್ಲ ನೆನೆಸಿಟ್ಕೊಂಡಿರೋದು ಅಂತ, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಈ ಥರ ನೀವು ಯಾವುದೇ ಥರ ಎಲ್ಲ ಥರದ್ದು ಸಿಗುತ್ತೆ. ಸ್ಮಾಲ್ ಸೋಯಾ ಚಂಕ್ ಸಿಗುತ್ತೆ, ಬಿಗ್ ಸೋಯಾ ಚಂಕ್ ಸಿಗುತ್ತೆ. ಸೊ ನೀವೆಲ್ಲ ಥರದ್ದು ಹಾಕ್ಕೋಬೋದು. ನಾವು ಸ್ವಲ್ಪ ಬಿಗ್ ಇರುತ್ತಲ್ಲ, ಸೊ ಆ ಸೋಯಾ ಚಂಕ್ಸ್ನ ಹಾಕ್ಕೊಂಡಿದ್ದೀವಿ. ಇದು ಇವಾಗ ಮಳೆಗಾಲದಲ್ಲಿ ತುಂಬ ಬಿಸಿ ಬಿಸಿ ಮಾಡ್ಕೊಂಡು ತಿಂದರೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ಆಗಿದೆ. ಸೊ ಇವಾಗ ನಾವು ಸ್ವಲ್ಪ ನೀರನ್ನು ಬೆರೆಸ್ಕೊಳ್ಳೋಣ. ಇದೇನೊಂಚೂರು ಆಗಬೇಕು ಇದೆ. ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನಾವು, ಯಾಕಂದರೆ ಬೇಯಬೇಕಲ್ಲ, ಇನ್ನೂ ಬೇಯಬೇಕು, ಅದಕ್ಕೋಸ್ಕರ ಫ್ರೆಂಡ್ಸ್. ನೋಡಿ, ಇವಾಗ ಹೇಗೆ ಕಾಣಿಸ್ತಿದೆ ನೋಡೋಕ್ಕೇ ತುಂಬ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಚೋಲೆ ಮಸಾಲ ಥರನೇ ಕಾಣಿಸ್ತಿದೆ. ಇದು ಸ್ವಲ್ಪ ಸ್ಪೈಸಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀವಿ. ನೋಡಿ, ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀವಿ. ನೀರು ಹಾಕ್ಕೊಂಡಿದ್ದೀವಿ. ಇವಾಗ ನೀರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಸ್ಬೇಕು. ಲೋ ಫ್ಲೇಮಲ್ಲೇ ಕುದಿಸಿದ್ರೆ ಸಾಕಾಗತ್ತೆ. ನೋಡಿ, ಇವಾಗ ಕುದೀತಾ ಇದೆ ಫ್ರೆಂಡ್ಸ್. ನೋಡಿ ಹೇಗೆ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನೋಡಿ ಹೇಗೆ ಕಾಣಿಸ್ತಿದೆ. ಇವಾಗ ಎಲ್ಲ ಆದಮೇಲೆ ನಾವು ಕುದೀತಾ ಇದೆ ಇವಾಗ, ಅದಕ್ಕೋಸ್ಕರ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನೀವು ಈ ಥರನೇ ಮಾಡ್ಕೊಂಡು ತಿನ್ನಿ. ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಟ್ ವಿಲ್ ಬಿ ಟು ಗುಡ್ ರೈಟ್.
ಸೊ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಆ್ಯಂಡ್ ಹೆಲ್ದಿ ಆಲ್ಸೋ. ಸೋಯಾ ಇಸ್ ವೆರಿ ಹೆಲ್ದಿ ರೈಟ್. ಸೊ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರತ್ತೆ. ನೀವು ಒಂದು ಸತಿ ಮಾಡಿ ನೋಡಿ ನನಗೆ ಹೇಳಿ ಹೇಗಿದೆ ಅಂತ. ಸೊ ನೋಡಿ ಲಾಸ್ಟಲ್ಲಿ ಈ ಥರ ಕಾಣಿಸ್ತಿದೆ. ಥ್ಯಾಂಕ್ ಯು.